ಕುಡಿಯೋಕೆ ನೀರಿಲ್ಲ ಸ್ವಾಮಿ, ಏನು ಮಾಡೋದು? ನಾವು ಹೊಟ್ಟಿಗೆ ಏನು ಕುಡಿಯಬೇಕು? ಬಳಿ ಚಕ್ರದಲ್ಲಿ ಮಹಿಳೆಯರ ಪ್ರತಿಭಟನೆ. ಯಾದಗಿರಿ ತಾಲೂಕಿನ ಬಳಿಚಕ್ರ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಕುಡಿಯುವ ಖಾಲಿ ಬಿಂದಿಗೆ ಹಿಡಿದುಕೊಂಡು ಮಹಿಳಾ ಮಣಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ. ದಿನನಿತ್ಯ ಜೀವನ ನಡೆಸಲು ತುಂಬಾ ಕಷ್ಟಕರವಾಗಿದೆ. ಕುಡಿಯೋಕೆ ನೀರೇ ಇಲ್ಲದ ಸಂದರ್ಭದಲ್ಲಿ ಜೀವನ ಹೇಗೆ ನಡೆಸೋದು ಸ್ವಾಮಿ? ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಎಷ್ಟೋ ಬಾರಿ ಮನವಿ ಸಲ್ಲಿಸಿದ್ದರೂ ಸಹಿತ ಪ್ರಯೋಜನವಾಗಿಲ್ಲ ಎಂದು ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಬಸವರಾಜ್ ಬಳಿಚಕ್ರ ಮಾತನಾಡಿ, ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿ ಆಗಿದ್ದು ಜೀವನ ಸಾಗಿಸುವುದಕ್ಕೆ ನೀರು ಬಹಳ ಮುಖ್ಯವಾಗಿದೆ. ಆದರೆ ಇಲ್ಲಿ ಕುಡಿಯೋಕೆ ನೀರಿಲ್ಲ. ಇದು ನೋಡ್ರಿ, ನಮ್ಗ ನೀರಿಲ್ಲ, ಏನಿಲ್ಲ, ಲೈಟ್ ಕಂಬ ಇಲ್ಲ. ಬ್ಯಾಸಿಗೆ ದಿನ ಬಂತು, ನೀರ್ ಎಲ್ಲಿ ಕುಡಿಯಮ್ ನಾವು? 15 ವರ್ಷ ಆಯ್ತು. ಅವ್ರ ಮನೆಗೆ ಒಂದು ಕೊಡಕ್, ಇವ್ರ ಮನೆಗೆ ಒಂದು ಕೊಡಕ್ 15 ವರ್ಷ ಆಯ್ತು, ನೀರಿಲ್ಲ ನಮಗ. ಹೇಳ್ತ್ರಿ ಹೋಯ್ತ್ರಿ, ಯಾರು ಏನ್ ಮಾಡ್ಬೇಕು? ಯಾಕಿಲ್ಲ, ಸೀದಾ ಪಿಡಿಯೋನ್ ಬಲಿ ಬಂದು ಮಾತಾಡ್ತಾನೆ ಅಂತ ಹೇಳ್ರಿ. ಪಿಡಿಯೋನ್ ಬಲಿ ಮಾತಾಡ್ತಾನೆ ಅಂತ ಹೇಳ್ರಿ, ಸೀದಾ ಡೈರೆಕ್ಟ್ ಬಂದು. ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಬಳಿಚಕ್ರ ಗ್ರಾಮದಲ್ಲಿ ಜನರಿಗೆ ಕುಡಿಯುವ ನೀರು ಸಮಸ್ಯೆ ತುಂಬ ಆಗಿದೆ. ಹಾಗೂ ಜಾನುವಾರುಗಳಿಗೆ ಕೂಡ ಬೇಸಿಗೆ ಇರುವುದರಿಂದ ನೀರಿನ ಸಮಸ್ಯೆ ತುಂಬ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಅಧ್ಯಕ್ಷರಿಗೂ ಮತ್ತು ಸಂಬಂಧಪಟ್ಟ ಸದಸ್ಯರಿಗೆ ಮನವಿ ಮಾಡಿದರೂ ಕೂಡ, ಎಷ್ಟೇ ಸಲ ಮನವಿ ಮಾಡಿದರೂ ಕೂಡ ಸ್ಪಂದಿಸದೆ ಕುಡಿಯುವ ನೀರಿನ ಸಮಸ್ಯೆ ಇನ್ನೂ ಬಗೆಹರಿಸಿಲ್ಲ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಏನು ಈ ಕುಡಿಯುವ ನೀರಿನ ಸಮಸ್ಯೆ ಇದೆ ಆದಷ್ಟು ಬೇಗ ಇದನ್ನು ಪರಿಹರಿಸಿ ಕೊಡಬೇಕಾಗಿ ತಮ್ಮಲ್ಲಿ ಮನವಿ. ನೀರಿಲ್ಲ, ಇದು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಮೇಲ್ಜವಾಬ್ದಾರಿ ಕೆಲಸವಾಗಿದೆ. ಎಷ್ಟೋ ಬಾರಿ ಮನವಿ ಮಾಡಿದರೂ ಸಹಿತ ಸ್ಪಂದಿಸದ ಸ್ಥಳೀಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಕ್ಯಾರೆ ಎನ್ನುತ್ತಾರೆ. ಜನರ ಮಾತಿಗೆ ಮತ್ತು ಹೋರಾಟಗಾರರಿಗೆ ಮನವಿಗೆ ಉಡಾಫೆ ಉತ್ತರ ನೀಡುತ್ತಾರೆ. ಕೂಡಲೇ ಬಳಿಚಕ್ರ ಗ್ರಾಮಸ್ಥರಿಗೆ ಕುಡಿಯುವ ಮೂಲಸೌಕರ್ಯವನ್ನು ಸಂಪೂರ್ಣವಾಗಿ ಒದಗಿಸಬೇಕು. ವಿಳಂಬ ಕಂಡುಬಂದಲ್ಲಿ ಗ್ರಾಮ ಪಂಚಾಯತಿಯ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ಹೇಳಿದರು. ಈ ವೇಳೆಯಲ್ಲಿ ಗ್ರಾಮಸ್ಥರು, ಸ್ತ್ರೀಯರು ಬಿಂದಿಗೆ ಹಿಡಿದುಕೊಂಡು ಉಗ್ರವಾದ ಪ್ರತಿಭಟನೆಯನ್ನು ಮಾಡಿದರು. ಡಿಕೆ ದೇವೇಂದ್ರ, C9 ಕನ್ನಡ, ಯಾದಗಿರಿ.